ಎಲ್ಲರಿಗೂ ನಮಸ್ಕಾರ. ಅನಾಲಿಟಿಕ್ಸ್ ಸೊಲ್ಯೂಷನ್ಸ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಹೆಲ್ಪ್ಫುಲ್ ಟಿಪ್ಸ್ ವಿಡಿಯೋದಲ್ಲಿ ನಾನು ನಿಮಗೆ VBA ಮ್ಯಾಕ್ರೋಸ್ ಅಲ್ಲಿ ಕಾಂಪ್ಲೆಕ್ಸ್ ಫಾರ್ಮುಲಾಸ್ ಹೇಗೆ ಯೂಸ್ ಮಾಡೋದು ಅಂತ ಕಲಿಸ್ಕೊಡ್ತೀನಿ. ಇವಾಗ ಈ ಎಕ್ಸೆಲ್ ಶೀಟ್ ಅಲ್ಲಿ ಒಂದು ಟೇಬಲ್ ಇದೆ. ಈ ಟೇಬಲ್ ಅಲ್ಲಿ ಒಂದು ಕಾಲಮ್ ಅಲ್ಲಿ ನಂಬರ್ಸ್ ಇದೆ. ನನಗಿಲ್ಲಿ ಒಂದು ಫಾರ್ಮುಲಾ ಬರಬೇಕು. ಇದನ್ನ ನಾನು ಎಕ್ಸೆಲ್ ಅಲ್ಲಿ ಸಮ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ನನಗೆ ಟೋಟಲ್ ತಗೋಬಹುದು. ಇದನ್ನೇ ನಾನು VBA ಮ್ಯಾಕ್ರೋಸ್ ಅಲ್ಲಿ ಹೇಗೆ ಫಾರ್ಮುಲಾಸ್ ನ ಅಪ್ಲೈ ಮಾಡಬಹುದು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಫಸ್ಟ್ ಸಿಂಪಲ್ ಫಾರ್ಮುಲಾಸ್ ಕಲಿಯೋಣ. ಆಮೇಲೆ ಇದೇ ತರ ಕಾಂಪ್ಲೆಕ್ಸ್ ಫಾರ್ಮುಲಾಸ್ ನು VBA ಮ್ಯಾಕ್ರೋಸ್ ಅಲ್ಲಿ ಹೇಗೆ ಎಕ್ಸೆಲ್ ಗೆ ಫಾರ್ಮುಲಾಸ್ ಅಪ್ಲೈ ಮಾಡಬಹುದು ಅಂತ ಕಲಿಯೋಣ. ಇವಾಗ Alt F11 ಪ್ರೆಸ್ ಮಾಡಿದ್ರೆ ಎಡಿಟರ್ ಬರ್ತೀವಿ. ಇದು VB ಎಡಿಟರ್. ರೈಟ್ ಕ್ಲಿಕ್ ಮಾಡಿ ಇನ್ಸರ್ಟ್ ಮಾಡ್ಯೂಲ್ ಅಂತ ತಗೋಣ. ಈ ಮಾಡ್ಯೂಲ್ ಅಲ್ಲಿ ನಾವು ಪ್ರೋಗ್ರಾಮ್ ಬರೆಯೋಣ. ಇವಾಗ ನಾವು ಬರೀತಾ ಇರೋ ಪ್ರೋಗ್ರಾಮ್ ಒಂದು ಸಿಂಪಲ್ ಫಾರ್ಮುಲಾ ಈ ಒಂದು ಸೆಲ್ ಅಲ್ಲಿ ಈ ಒಂದು ಕಾಲಮ್ಗೆ ಟೋಟಲ್ ಮಾಡಬೇಕು. ಅದಕ್ಕೆ ನಾವು ಯೂಸ್ ಮಾಡೋ ಫಾರ್ಮುಲಾ ಸಬ್ ಇನ್ಸರ್ಟ್ ಫಾರ್ಮುಲಾ ಸಿಂಗಲ್ ಕಾಲಮ್ ಅಂತ ತಗೋಣ. ಇಲ್ಲಿ ಇವಾಗ ನನಗೆ ಈ ಒಂದು ಸೆಲ್ ಮಾತ್ರ ನನಗೆ ಫಾರ್ಮುಲಾ ಬೇಕಂದ್ರೆ E16 WKS ಆ ಕೋಡ್ ನೇಮ್ ಕೊಟ್ಬಿಟ್ಟು E16 ಡಾಟ್ ವ್ಯಾಲ್ಯೂ ಈಕ್ವಲ್ಸ್ ಈ ಫಾರ್ಮುಲಾನ ಕಾಪಿ ಮಾಡ್ಕೊಂಬಿಡಿ. ಕಾಪಿ ಮಾಡ್ಕೊಂಡು ನಾನಿಲ್ಲಿ ಈ ತರ ಪೇಸ್ಟ್ ಮಾಡಬಹುದು. ಈ ರೀತಿ ಕೂಡ ನಾನು ಫಾರ್ಮುಲಾಸ್ ನ ಅಪ್ಲೈ ಮಾಡಬಹುದು. ಇವಾಗ ಇದನ್ನ ಡಿಲೀಟ್ ಮಾಡಿ ಈ ಪ್ರೋಗ್ರಾಮ್ ನ ರನ್ ಮಾಡೋಣ. ರನ್ ಮಾಡಿದ್ರೆ ನನಗಿಲ್ಲಿ ಫಾರ್ಮುಲಾ ಬರುತ್ತೆ. ನನಗೆ ಅಕಸ್ಮಾತ್ ಆಗಿ ಈ ಫಾರ್ಮುಲಾ ಟೋಟಲ್ ಮಾಡಬೇಕು, ಬಟ್ ನನಗಿಲ್ಲಿ ಫಾರ್ಮುಲಾ ಇರಬಾರ್ದು, ಇದು ವ್ಯಾಲ್ಯೂಸ್ ಆಗಿ ಕನ್ವರ್ಟ್ ಆಗಬೇಕು. ಇದಕ್ಕೆ ನಾನೇನ್ ಮಾಡ್ಬೋದು, ಇದೇ ಕೋಡ್ ನಾನು ಕಾಪಿ ಮಾಡಿಕೊಂಡು ಡಾಟ್ ವ್ಯಾಲ್ಯೂ ಅಂತೇನಿದೆ E16 ಡಾಟ್ ವ್ಯಾಲ್ಯೂ ಅದನ್ನೇ ಮತ್ತೆ ಪೇಸ್ಟ್ ಮಾಡ್ಬಿಟ್ರೆ ಇಲ್ಲಿ ಏನ್ ವ್ಯಾಲ್ಯೂ ಇದೆ ಅದು ಮತ್ತೆ ವ್ಯಾಲ್ಯೂಗೆ ಕನ್ವರ್ಟ್ ಆಗ್ಬಿಡುತ್ತೆ. ಇವಾಗ ನಾನು ಇದನ್ನ ರನ್ ಮಾಡ್ತೀನಿ. ನೋಡಿ, ನನಗಿಲ್ಲಿ ಫಾರ್ಮುಲಾ ಇರಲ್ಲ, ಬಟ್ ನನಗೆ ಆ ಟೋಟಲ್ ಬರುತ್ತೆ. ಇದೇ ನಾನೇನಾದ್ರೂ ಮಲ್ಟಿಪಲ್ ಕಾಲಮ್ಸ್ ಅಂದ್ರೆ ಬೇರೆ ಕಾಲಮ್ಸ್ಗೂ ಅದೇ ರೀತಿ ಫಾರ್ಮುಲಾಸ್ ಹಾಕ್ಬೇಕು ಅಂದ್ರೆ ನಾವು ಒಂದು ಫಾರ್ಮುಲಾಸ್ ಫಸ್ಟ್ ಮಾಡ್ಕೊಳ್ಳೋಣ. ಒಂದು ಸೆಲ್ಗೆ ಈ ತರ ಫಾರ್ಮುಲಾಸ್ ಹಾಕೊಂಡು ಇದೇ ಫಾರ್ಮುಲಾಸ್ ಈ ಎಲ್ಲಾ ಸೆಲ್ಸ್ಗೂ ಅಪ್ಲೈ ಮಾಡಬಹುದು. ಇದನ್ನು ಪ್ರೋಗ್ರಾಮ್ ಅಲ್ಲಿ ಯಾವ ತರ ಮಾಡೋದು ಅಂತ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ಸಬ್ ಇನ್ಸರ್ಟ್ ಫಾರ್ಮುಲಾ ಇಲ್ಲಿ ಮಲ್ಟಿಪಲ್ ಅಂತಾನೆ ಕೊಡೋಣ. WKS ಇಲ್ಲಿ ಬೇರೆ ಶೀಟು, ಅದಕ್ಕೆ ನಾನು ಏನ್ ಮಾಡ್ತೀನಿ, ಬೇರೆ ಕೋಡ್ ನೇಮ್ ತಗೋತೀನಿ. ಡಾಟ್ ರೇಂಜ್ ಆಫ್ ಇಲ್ಲಿ ಸೆಲ್ ಅಡ್ರೆಸ್ ತಗೋಣ. E16 ಇಂದ I16 ವರೆಗೂ, E16 ಇಂದ I16 ವರೆಗೂ ಡಾಟ್ ವ್ಯಾಲ್ಯೂ ಈ ತರ ಕೊಡೋಣ. ಇಲ್ಲಿ ಫಾರ್ಮುಲಾ ಕಾಪಿ ಮಾಡಿಕೊಂಡು ಇಲ್ಲಿ ನಾನು ಪೇಸ್ಟ್ ಮಾಡ್ತೀನಿ. ಇವಾಗ ನಾನು ಇದನ್ನ ರನ್ ಮಾಡಿದ್ರೆ ನೋಡಿ ಎಲ್ಲಾ ಕಡೆನೂ ಈ ಸಮ್ ಫಾರ್ಮುಲಾ ಅಪ್ಲೈ ಆಗುತ್ತೆ. ಆದ್ರೆ ಇಲ್ಲಿ ನಾನೇನ್ ಅಡ್ರೆಸ್ ಕೊಡ್ತೀನಿ, ಇದು ಅಬ್ಸಲ್ಯೂಟ್ ಇರಬಾರ್ದು, ಅಂದ್ರೆ $ಸೈನ್ ಇರಬಾರ್ದು, ರಿಲೇಟಿವ್ ಇದ್ರೆ ಮಾತ್ರ ಇದು ವರ್ಕ್ ಆಗೋದು. ಇವಾಗ ಇದನ್ನ ನಾನು ವ್ಯಾಲ್ಯೂಸ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಈ ರೇಂಜ್ ನ ಕಾಪಿ ಮಾಡಿಕೊಂಡು ಡಾಟ್ ವ್ಯಾಲ್ಯೂ ಈಕ್ವಲ್ಸ್ ಡಾಟ್ ವ್ಯಾಲ್ಯೂ ಅಂತ ಕೊಟ್ಬಿಡಿ. ಇವಾಗ ನೋಡಿ, ನಾನು ಇದನ್ನ ಮತ್ತೆ ರನ್ ಮಾಡಿದ್ರೆ ಇದು ವ್ಯಾಲ್ಯೂಸ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ. ಇದು ಸಿಂಪಲ್. ಇವಾಗ ಸ್ವಲ್ಪ ಕಾಂಪ್ಲೆಕ್ಸ್ ಅಂದ್ರೆ ಇನ್ನು ಸ್ವಲ್ಪ ಕಾಂಪ್ಲೆಕ್ಸ್ ಫಾರ್ಮುಲಾಸ್ ಯಾವ ತರ ಮ್ಯಾಕ್ರೋಸ್ ಅಲ್ಲಿ ಯೂಸ್ ಮಾಡೋದು ಅಂತ ನಾನು ಕಲಿಸ್ಕೊಡ್ತೀನಿ. ಇಲ್ಲೊಂದು ಟೇಬಲ್ ಇದೆ. ಇಲ್ಲಿ ಈ ಸ್ಟೇಟ್ ನೇಮ್ಸ್ ಏನಿದೆ ಇದಕ್ಕೆ ನನಗೆ ಇಲ್ಲಿ ವ್ಯಾಲ್ಯೂಸ್ ಬರಬೇಕು. ನಾನು ಇದಕ್ಕೆ ಏನ್ ಮಾಡ್ತೀನಿ, ಒಂದು ವಿ ಲುಕ್ಅಪ್ ಫಾರ್ಮುಲಾ ಕೊಡ್ತೀನಿ. ವಿ ಲುಕ್ಅಪ್ ಈ ವ್ಯಾಲ್ಯೂ ತಗೊಂಡು ಇದನ್ನ ಕಾಲಮ್ ನ ಫಿಕ್ಸ್ ಮಾಡ್ಬಿಡ್ತೀನಿ. ಯಾಕಂದ್ರೆ ಇದೇ ವ್ಯಾಲ್ಯೂ ಎಲ್ಲದಕ್ಕೂ ನಾನು ಕಾಪಿ ಮಾಡ್ಬೇಕಾಗತ್ತೆ. ಟೇಬಲ್ ಅರೇ, ಇದು ಟೇಬಲ್ ಅರೇ, ಇದನ್ನ ಅಬ್ಸಲ್ಯೂಟ್ ರೆಫರೆನ್ಸ್ ಮಾಡ್ತೀನಿ. ಈಗ ಕಾಲಮ್ ಇಂಡೆಕ್ಸ್ ನಂಬರ್ ಕೇಳುತ್ತೆ. ಈ ಕಾಲಮ್ ಇಂಡೆಕ್ಸ್ ನಂಬರ್ ನನಗೆ
ಈ ಕಾಲಮ್ ಏನ್ ತಗೋತೀನಿ ಇದರಿಂದ ನನಗೆ ಇಂಡೆಕ್ಸ್ ನಂಬರ್ ಬೇಕು. ಅದಕ್ಕೆ ಮ್ಯಾಚ್ ಫಂಕ್ಷನ್ ಅನ್ನ ಯೂಸ್ ಮಾಡ್ತೀನಿ. ಲುಕ್ಅಪ್ ವ್ಯಾಲ್ಯೂ ಇದು ಕೊಟ್ಬಿಟ್ಟು ಇಲ್ಲಿ ರೋ ನಂಬರ್ನ ಫಿಕ್ಸ್ ಮಾಡ್ಕೋತೀನಿ, ಕಾಮ ಲುಕ್ಅಪ್ ಅರೇ ಇದನ್ನ ಸೆಲೆಕ್ಟ್ ಮಾಡ್ಕೋತೀನಿ, F4 ಕಾಮ ಮ್ಯಾಚ್ ಟೈಪ್ 0 ಕೊಡ್ತೀನಿ, ಕ್ಲೋಸ್ ಬ್ರಾಕೆಟ್, ಕಾಮ ಇಲ್ಲಿ 0 ಅಂತ ಕೊಟ್ಬಿಟ್ಟು ಎಂಟರ್ ಕೊಡ್ತೀನಿ. ಇವಾಗ ನೋಡಿ ನನಗೆ ಈ VLOOKUP ವ್ಯಾಲ್ಯೂ ಇಂದ ಫಾರ್ಮುಲಾ ಇಂದ ಈ ವ್ಯಾಲ್ಯೂಸ್ ಬಂದಿದೆ. ಈಗ ನೋಡಿದ್ರೆ ಕರ್ನಾಟಕ 191322 ಆ ವ್ಯಾಲ್ಯೂಸ್ ಬಂದಿದೆ. ಇದೇ ಫಾರ್ಮುಲಾ ಎಲ್ಲದಕ್ಕೂ ಅಪ್ಲೈ ಮಾಡಬೇಕು ಅಂದ್ರೆ ಏನ್ ಮಾಡಬಹುದು, ಈ ಫಾರ್ಮುಲಾನ ನಾನು ಕಾಪಿ ಮಾಡ್ಕೊಂಡು ಅದೇ ರೀತಿ ಇಲ್ಲಿ ಏನ್ ಮಾಡಿದ್ವಿ ಅದೇ ರೀತಿ ಮಾಡ್ಬೋದು. ಇಲ್ಲಿ ಸಬ್ ಇನ್ಸರ್ಟ್ ಫಾರ್ಮುಲಾ ಕಾಂಪ್ಲೆಕ್ಸ್ 1 ಅಂತ ಕೊಡ್ತೀನಿ, WKS ಕಾಂಪ್ಲೆಕ್ಸ್ 1 ಇದು ಒಂದು ಕೋಡ್ ನೇಮ್ ಆ ಶೀಟ್ಗೆ, ರೇಂಜ್ ಇಲ್ಲಿಂದ J6 ಇಂದ N8 ವರೆಗೂ, J6 ಇಂದ N8 ವರೆಗೂ ಡಾಟ್ ವ್ಯಾಲ್ಯೂ ಈಕ್ವಲ್ಸ್ ಈ ಫಾರ್ಮುಲಾ ಏನಿದೆಯಲ್ಲ ಇದನ್ನ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡ್ಕೋತೀನಿ. ನೋಡಿ ಇಲ್ಲಿ ಫಾರ್ಮುಲಾ ಕೊಟ್ಟೆ. ಈಗ ಇದನ್ನ ನಾನು ರನ್ ಮಾಡಿದ್ರೆ ನೋಡಿ ಎಲ್ಲಾ ಸೆಲ್ಗೂ ಫಾರ್ಮುಲಾ ಅಪ್ಲೈ ಆಯ್ತು. ಇದನ್ನ ವ್ಯಾಲ್ಯೂಸ್ ಕನ್ವರ್ಟ್ ಮಾಡ್ತೀನಿ, ಕಾಪಿ ಮಾಡಿಕೊಂಡು ಇಲ್ಲಿ ಈಕ್ವಲ್ಸ್ ವ್ಯಾಲ್ಯೂ ಅಂತ ಕೊಟ್ಬಿಡೋಣ. ಇವಾಗ ರನ್ ಮಾಡಿದ್ರೆ ನನಗೆ ಫಾರ್ಮುಲಾ ಅಪ್ಲೈ ಆಗುತ್ತೆ ಮತ್ತೆ ಅದು ವ್ಯಾಲ್ಯೂಸ್ ಕನ್ವರ್ಟ್ ಆಗ್ಬಿಡುತ್ತೆ. ಬಟ್ ನಾನು ಈ ರೀತಿ ಮಾಡೋದಕ್ಕೆ ಸಿಂಪಲ್ ಫಾರ್ಮುಲಾ ಆದ್ರೆ ಓಕೆ. ಅಕಸ್ಮಾತ್ ಏನಾದ್ರು ತುಂಬಾ ಕಾಂಪ್ಲೆಕ್ಸ್ ಆಗ್ತಾ ಹೋದ್ರೆ ಈ ತರ ಯೂಸ್ ಮಾಡಕ್ ಆಗಲ್ಲ. ಅವಾಗ ಏನಾಗುತ್ತೆ, ಎರರ್ ಬರ್ಬೋದು ಅಥವಾ ರಿಸಲ್ಟ್ಸ್ ರಾಂಗ್ ಬರ್ಬೋದು. ಬಟ್ ಯಾವ ರೀತಿ ಇದನ್ನ ಈ ತರ ಕಾಂಪ್ಲೆಕ್ಸ್ ಫಾರ್ಮುಲಾಸ್ ಬಂದಾಗ ಮ್ಯಾಕ್ರೋಸ್ ಅಲ್ಲಿ ಹೆಂಗ್ ಯೂಸ್ ಮಾಡ್ಬೋದು, ತುಂಬಾ ಸಿಂಪಲ್ ಆಗಿ. ಕೆಲವ್ರು ಏನ್ ಮಾಡ್ತಾರೆ, ಇಲ್ಲಿ ಹೋಗ್ಬಿಟ್ಟು ಫಾರ್ಮುಲಾಸ್ ಇಲ್ಲೇ ಕೊಡ್ತಾರೆ, ಡಾಟ್ ವಿ ಲುಕ್ಅಪ್ ಅಥವಾ ವರ್ಕ್ ಶೀಟ್ ಫಂಕ್ಷನ್ ಡಾಟ್ ವಿ ಲುಕ್ಅಪ್ ಅಂತ ಬೇರೆ ಬೇರೆ ಫಾರ್ಮುಲಾಸ್ ಎಲ್ಲ VBA ಕೋಡ್ ಅಲ್ಲೇ ಕೊಡ್ತಾರೆ. ಆ ರೀತಿ ಮಾಡಬಾರ್ದು, ಅದು ನಮ್ಗೆ ಕಾಂಪ್ಲೆಕ್ಸ್ ಆಗುತ್ತೆ. ಯಾಕಂದ್ರೆ ಪ್ಯಾರಾಮೀಟರ್ಸ್ ತಗೋಬೇಕಾದ್ರೆ ಕಷ್ಟ ಆಗುತ್ತೆ. ಬಟ್ ಅದನ್ನೇ ನಾನು ಸಿಂಪಲ್ ಆಗಿ ಕಾಂಪ್ಲೆಕ್ಸ್ ಫಾರ್ಮುಲಾಸ್ ನ ಮ್ಯಾಕ್ರೋಸ್ ಅಲ್ಲಿ ಯಾವ ರೀತಿ ಯೂಸ್ ಮಾಡಬಹುದು ನೋಡಿ. ಇಲ್ಲಿ ಏನ್ ಮಾಡ್ಬೇಕು, ಫಸ್ಟ್ ಇಲ್ಲೇನಿದೆ ಈ ಫಾರ್ಮುಲಾ ಇದೆಯಲ್ಲ, ಒಂದು ಫಾರ್ಮುಲಾ ತಗೋಣ. ಇವಾಗ ಇದೇ ಫಾರ್ಮುಲಾ ನಾನು ತಗೋತೀನಿ, ಇಲ್ಲಿ ಅಪ್ಲೈ ಮಾಡೋಣ. ಅಪ್ಲೈ ಮಾಡಿದ್ರೆ ನನ್ಗೊಂದು ಇಲ್ಲಿ ರಿಸಲ್ಟ್ ಬಂತು. ಇವಾಗ ಏನ್ ಮಾಡ್ತೀನಿ, ಇದನ್ನ ಕಾಪಿ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ಎಲ್ಲಾದ್ರೂ ಪೇಸ್ಟ್ ಮಾಡ್ಬಿಡಿ. ಬಟ್ ಕಾಪಿ ಮಾಡ್ಬೇಕಾದ್ರೆ ಇದ್ರೊಳಗಿರೋ ಫಾರ್ಮುಲಾ ಟೆಕ್ಸ್ಟ್ ನ ಕಾಪಿ ಮಾಡಬೇಡಿ, ಆ ಸೆಲ್ ನೇ ಕಾಪಿ ಮಾಡ್ಬಿಟ್ಟು ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ರಿಸಲ್ಟ್ಸ್ ನೀವು ಏನು ವರಿ ಮಾಡಬೇಡಿ, ಯಾಕಂದ್ರೆ ನಾನು ಇದನ್ನ ಕಾಪಿ ಮಾಡ್ಕೊಂಡು ಇಲ್ಲಿ ನಾನು ಪೇಸ್ಟ್ ಮಾಡ್ತೀನಿ. ಇವಾಗ ಏನ್ ಮಾಡ್ಬೇಕು, ಇದೇ ಮೆಥಡ್ ನಾನು ಇಲ್ಲಿ ಬೇರೆ ರೀತಿ ಯೂಸ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಫಸ್ಟ್ ಇದನ್ನ ಕಾಪಿ ಮಾಡ್ಕೊಳ್ಳೋಣ, J3 ಅಲ್ಲಿರೋ ವ್ಯಾಲ್ಯೂನ. ಇಲ್ಲಿ WKS ಕಾಂಪ್ಲೆಕ್ಸ್ ರೇಂಜ್ J3 ಡಾಟ್ ಕಾಪಿ ಈ ಫಾರ್ಮುಲಾನ ನಾನು ಕಾಪಿ ಮಾಡ್ಕೋತೀನಿ. ಇದನ್ನ ಏನ್ ಮಾಡ್ತೀನಿ, ಇಲ್ಲಿ ಡಾಟ್ ವ್ಯಾಲ್ಯೂ ಬದಲು ಡಾಟ್ ಪೇಸ್ಟ್ ಸ್ಪೆಷಲ್, ಬೇಕಿದ್ರೆ ಇಲ್ಲಿ ಪೇಸ್ಟ್ ಆಸ್ ಫಾರ್ಮುಲಾಸ್ ಅಂತ ಕೊಡ್ಬೋದು. ಇವಾಗ ಇದನ್ನ ಕಮೆಂಟ್ ಮಾಡೋಣ ಸದ್ಯಕ್ಕೆ. ನೋಡಿ ನಾನು ರನ್ ಮಾಡ್ತೀನಿ, ಇಲ್ಲಿ ನೋಡಿ ಫಾರ್ಮುಲಾಸ್ ಪೇಸ್ಟ್ ಆಗುತ್ತೆ. ಇಲ್ಲಿ ನಾನು ಏನ್ ಮಾಡಿದೆ, ಒಂದು ಫಾರ್ಮುಲಾ ಟೈಪ್ ಮಾಡಿ ಮೇಲ್ಗಡೆ ಪೇಸ್ಟ್ ಮಾಡಿದ್ದೆ ಅಷ್ಟೇ. ಈಗ ಇದನ್ನ ವ್ಯಾಲ್ಯೂಸ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಇದೇ ರೀತಿ ಇಲ್ಲಿ ಏನ್ ಮಾಡಿದ್ದೆ ಅದೇ ರೀತಿ ಇಲ್ಲೂ ಕೂಡ ಡಾಟ್ ವ್ಯಾಲ್ಯೂ ಕೊಟ್ಬಿಟ್ಟು ಇಲ್ಲಿ ರನ್ ಮಾಡಿದ್ರೆ ನೋಡಿ ಈ ತರ ವ್ಯಾಲ್ಯೂಸ್ ಕನ್ವರ್ಟ್ ಆಗ್ಬಿಡುತ್ತೆ. ಈ ರೀತಿ ನಾನು ಎಷ್ಟೇ ಕಾಂಪ್ಲೆಕ್ಸ್ ಇದ್ರು ಫಾರ್ಮುಲಾಸ್ ನ ಒಂದು ಫಾರ್ಮುಲಾ ಬಂದ್ಬಿಟ್ಟು ಮೇಲ್ಗಡೆ ಪೇಸ್ಟ್ ಮಾಡ್ಕೊಂಡು ಯಾವಾಗ ಬೇಕೋ ಅದನ್ನ ಕೋಡ್ ಅಲ್ಲಿ ಕಾಪಿ ಪೇಸ್ಟ್ ಮಾಡಬಹುದು. ಇನ್ನೂ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಇಲ್ಲಿ ನೋಡಿ ಒಂದು ಟೇಬಲ್ ಇದೆ, ತುಂಬಾ ದೊಡ್ಡ ಟೇಬಲ್ ಇದೆ. ಇಲ್ಲೊಂದು ಟೇಬಲ್ ಇದೆ, ನನಗೆ ಇದ್ರದ್ದು ಟೋಟಲ್ ಬೇಕು. ಈಗ ಈ ಆಂಧ್ರ ಪ್ರದೇಶದ ಟೋಟಲ್. ಬಟ್ ಇಲ್ಲಿ ಇನ್ನೊಂದೇನಂದ್ರೆ ನನಗೆ ಇಲ್ಲಿ ಏನ್ ಬ್ರ್ಯಾಂಡ್ ಅಂತಿದೆ, ಬ್ರ್ಯಾಂಡ್ ಮತ್ತೆ ಮೆಷರ್. ಸೊ ಇಲ್ಲಿ ಮೂರು ಕ್ರೈಟೀರಿಯಾ ಜೊತೆಗೆ ನಿಂಗೆಲ್ಲ ಆಡ್ ಆಗ್ಬೇಕು. ಅದಕ್ಕೆ ನಾನೇನ್ ಮಾಡ್ತೀನಿ, ಸಮ್ ಎಫ್ ಫಾರ್ಮುಲಾ ಯೂಸ್ ಮಾಡ್ತೀನಿ. ಈಕ್ವಲ್ಸ್ ಸಮ್ ಎಫ್ಸ್, ಸಮ್ ರೇಂಜ್ ಬಂದು ನಾನು ಇದನ್ನ ತಗೋತೀನಿ F4. ಇಲ್ಲಿ ನಾನು ಕಾಲಮ್ಸ್ ನ ಫಿಕ್ಸ್ ಮಾಡಲ್ಲ, ಯಾಕಂದ್ರೆ ಇದೇ ಫಾರ್ಮುಲಾ ಎಲ್ಲಾ ಕಡೆನೂ ಕಾಪಿ ಆಗ್ಬೇಕು.
ಅವಾಗ ಕಾಲಮ್ಸ್ ಚೇಂಜ್ ಆಗಬೇಕು, ಬಟ್ ರೋ ನಂಬರ್ ಚೇಂಜ್ ಆಗಬಾರ್ದು. ಇಲ್ಲಿ ಕ್ರೈಟೀರಿಯಾ ರೇಂಜ್ 1 ಅಂದ್ರೆ ಕಂಡೀಷನ್ 1 ಬ್ರ್ಯಾಂಡ್ ಚೆಕ್ ಮಾಡೋಣ. ಇಲ್ಲಿ ಏನ್ ಮಾಡ್ತೀನಿ, ಈ ಬ್ರ್ಯಾಂಡ್ ಕಾಲಮ್ ನ ಅಬ್ಸಲ್ಯೂಟ್ ರೆಫರೆನ್ಸ್ ಮಾಡ್ಕೊಂಡು ಕಾಮ ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಇದು ಒಂದು ಕ್ರೈಟೀರಿಯಾ. ಕಾಮ ಸೆಕೆಂಡ್ ಕ್ರೈಟೀರಿಯಾ, ಎರಡನೇ ಕ್ರೈಟೀರಿಯಾ ಏನಂದ್ರೆ ಮೆಜರ್. ಇಲ್ಲಿ ಮೆಜರ್ ಇದೆ, ಮೆಜರ್ ತಗೊಂಡು F4 ಅಂದ್ರೆ ಅಬ್ಸಲ್ಯೂಟ್ ರೆಫರೆನ್ಸ್, ಕಾಮ ಇಲ್ಲಿ ಇದನ್ನ ತಗೋತೀನಿ F4. ಸೊ ಎರಡು ಕ್ರೈಟೀರಿಯಾ ಆಯ್ತು. ಮೂರನೇ ಕ್ರೈಟೀರಿಯಾ ಬಂದು ಸ್ಟೇಟ್. ಇಲ್ಲಿ ಏನ್ ಮಾಡ್ತೀನಿ, ಕಾಮ ಇಲ್ಲಿ ಫಿಕ್ಸ್ ಮಾಡ್ಕೊಂಡು ಇಲ್ಲಿ ಈ ಸ್ಟೇಟ್ ನ ತಗೋತೀನಿ. ಇಲ್ಲಿ ಬರೀ ಕಾಲಮ್ ಅಷ್ಟೇ ಫಿಕ್ಸ್ ಮಾಡೋಣ. ಎಂಟರ್ ಅಂತ ಕೊಟ್ರೆ ನಂಗೆ ರಿಸಲ್ಟ್ ಬಂತು. ಇವಾಗ ಈ ಫಾರ್ಮುಲಾ ನೀವು ನೋಡಿದ್ರೆ ಇದು ತುಂಬಾ ದೊಡ್ಡದಿರುತ್ತೆ. ಇದನ್ನ ನಾ ಎಲ್ಲಾ ಕಡೆ ಪೇಸ್ಟ್ ಮಾಡಬೇಕು, ಬಟ್ ಮ್ಯಾಕ್ರೋಸ್ ಅಲ್ಲಿ ಮಾಡಬೇಕು. ಅವಾಗ ಏನ್ ಮಾಡ್ತೀನಿ, ಕಾಪಿ ಮಾಡ್ಕೊಂಡು ಇಲ್ಲಿ ಮೇಲೆ ಪೇಸ್ಟ್ ಮಾಡ್ಬಿಡ್ತೀನಿ. ಬೇಕಿದ್ರೆ ಅದನ್ನ ಡಿಲೀಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕೋಡ್ ಬರೆಯೋಣ. ಸಬ್ ಇನ್ಸರ್ಟ್ ಫಾರ್ಮುಲಾ ಕಾಂಪ್ಲೆಕ್ಸ್ 3 ಅಂತ ಕೊಡ್ತೀನಿ. ಇದು ಬೇರೆ ಶೀಟ್, ಅದಕ್ಕೆ ನಾನು ಬೇರೆ ಶೀಟ್ ನೇಮ್ ತಗೋತೀನಿ. ಕೋಡ್ ನೇಮ್ ರೇಂಜ್ ಆಫ್ ಇದು ತಗೋಣ L3 ಡಾಟ್ ಕಾಪಿ. ನೆಕ್ಸ್ಟ್ ಈ ಕಂಪ್ಲೀಟ್ ರೇಂಜ್ ಇದೆಯಲ್ಲ, ಇಲ್ಲಿಂದ ಇಲ್ಲಿವರೆಗೂ ಅದನ್ನ ಪೇಸ್ಟ್ ಮಾಡೋಣ. ಇಲ್ಲಿಂದ L6 ಇಂದ P12 ವರೆಗೂ. ಕಾಂಪ್ಲೆಕ್ಸ್ 2 ಡಾಟ್ ರೇಂಜ್ ಆಫ್ L6 ಟು P12. ನಿಮ್ಗೆ ಅಡ್ರೆಸ್ ಗೊತ್ತಿಲ್ಲ ಅಂದ್ರೆ ನೀವು ಇಲ್ಲಿ ಹೋಗ್ಬಿಟ್ಟು ಪದೇ ಪದೇ ಚೆಕ್ ಮಾಡ್ಕೋಬಹುದು. ಡಾಟ್ ಪೇಸ್ಟ್ ಸ್ಪೆಷಲ್ ನಾ ಇಷ್ಟೇ ಕೊಟ್ಟರು ನಡೆಯುತ್ತೆ, ಇಲ್ಲ ನನಗೆ ಪೇಸ್ಟ್ as ಫಾರ್ಮುಲಾ ಅಂತ ಕೊಟ್ಟರು ನಡೆಯುತ್ತೆ. ಪೇಸ್ಟ್ ಫಾರ್ಮುಲಾಸ್. ಇವಾಗ ನಾನು ಇದನ್ನ ರನ್ ಮಾಡಿದ್ರೆ ನೋಡಿ ದ ಫಾರ್ಮುಲಾಸ್ ಬಂತು. ಇವಾಗ ಇದನ್ನ ವ್ಯಾಲ್ಯೂಸ್ ಕನ್ವರ್ಟ್ ಮಾಡ್ತೀನಿ. ನೀವು ವ್ಯಾಲ್ಯೂಸ್ ಕನ್ವರ್ಟ್ ಮಾಡೋಕ್ರೆ ಇದನ್ನ ರೇಂಜ್ ಕಾಪಿ ಮಾಡ್ಕೊಂಡು ಡಾಟ್ ವ್ಯಾಲ್ಯೂ ಈಕ್ವಲ್ಸ್ ಇದನ್ನ ಕಾಪಿ ಮಾಡ್ಕೊಳ್ಳಿ. ಇದೇನ್ ಮಾಡುತ್ತೆ, ಅದರಲ್ಲಿರೋ ವ್ಯಾಲ್ಯೂಸ್ ಕನ್ವರ್ಟ್ ಮಾಡುತ್ತೆ. ಇವಾಗ ನಾನು ರನ್ ಮಾಡ್ತೀನಿ ನೋಡಿ, ವ್ಯಾಲ್ಯೂಸ್ ಕನ್ವರ್ಟ್ ಆಗುತ್ತೆ. ಈ ರೀತಿ ನಿಮ್ಗೆ ಯಾವುದೇ ಕಾಂಪ್ಲೆಕ್ಸ್ ಫಾರ್ಮುಲಾಸ್ ಇದ್ರು ಒಂದು ಫಾರ್ಮುಲಾ ಬರೆದು ನೀವು ಆ ಟೇಬಲ್ ಮೇಲ್ಗಡೆ ಎಲ್ಲಾದ್ರೂ ಪೇಸ್ಟ್ ಮಾಡ್ಕೊಳ್ಳಿ, ಕಾಪಿ ಮಾಡ್ಕೊಂಡು ಅದನ್ನ ನೀವು ಇಷ್ಟು ಸಿಂಪಲ್ ಆಗಿ ಆ ಸೆಲ್ ನ ನೀವು ಕಾಪಿ ಮಾಡ್ಕೊಂಡು ನೀವು ಎಲ್ಲಿ ಪೇಸ್ಟ್ ಮಾಡಬೇಕು ಆ ಸೆಲ್ಗೆ ಅಥವಾ ಆ ರೇಂಜ್ಗೆ ಪೇಸ್ಟ್ ಮಾಡಿ. ಆವಾಗ ನಿಮ್ಗೆ ಈಸಿಯಾಗಿ ಫಾರ್ಮುಲಾಸ್ ಪೇಸ್ಟ್ ಆಗುತ್ತೆ. ಇದು ಒಂದೇ ಸೆಲ್. ನೀವು ಅಕಸ್ಮಾತ್ ಆಗಿ ಬೇರೆ ಬೇರೆ ಫಾರ್ಮುಲಾಸ್ ಈ ತರ ರೇಂಜ್ ಅಲ್ಲಿ ಇದ್ರೆ, ಅಂದ್ರೆ ಈ ತರ ಕಾಲಮ್ಸ್ ಅಲ್ಲಿ ಇದ್ರೆ, ಇದೆಲ್ಲದಕ್ಕೂ ಫಸ್ಟ್ ಕಾಲಮ್ ಅಲ್ಲಿ ಫಾರ್ಮುಲಾಸ್ ಬರೋದು ಅದನ್ನ ಮೇಲ್ಗಡೆ ಪೇಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಆ ರೇಂಜ್ ನ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಿದ್ರೆ ನಿಮಗೆ ಅದೇ ಫಾರ್ಮುಲಾಸ್ ಬರುತ್ತೆ. ಸೊ ನೀವು ಈ ಫಾರ್ಮುಲಾಸ್ ಮ್ಯಾಕ್ರೋಸ್ ಅಲ್ಲಿ ಹೆಂಗ್ ಯೂಸ್ ಮಾಡ್ಬೋದು, ತುಂಬಾ ಕಷ್ಟ ಅಂತ ನೀವು ವರಿ ಮಾಡ್ಕೋಬೇಡಿ. ಇದು ತುಂಬಾ ಸಿಂಪಲ್. ಮತ್ತೆ ಹೇಳ್ತೀನಿ, ಯಾವ್ದಾನ ಒಂದು ಫಾರ್ಮುಲಾ ನೀವು ಮಾಡ್ಬಿಟ್ಟು ಕಾಪಿ ಮಾಡಿ ಮೇಲ್ಗಡೆ ಪೇಸ್ಟ್ ಮಾಡ್ಕೊಳ್ಳಿ. ಮತ್ತೆ ಇಷ್ಟೇ ನೀವು ಮಾಡ್ಬೇಕಾಗಿರೋದು. ಆ ರೇಂಜ್ ಏನ್ ಸೆಲ್ ಕಾಪಿ ಪೇಸ್ಟ್ ಮಾಡಿರ್ತಿರಲ್ಲ, ಅದು ಕಾಪಿ ಮಾಡ್ಕೊಂಡು ಎಲ್ಲಿ ಪೇಸ್ಟ್ ಮಾಡ್ಬೇಕು ಅದನ್ನ ಪೇಸ್ಟ್ ಮಾಡಿ. ಅಕಸ್ಮಾತ್ ಫಾರ್ಮುಲಾಸ್ ಉಳ್ಕೋಬೇಕು ಅಂದ್ರೆ ಹೀಗೆ ಬಿಟ್ಬಿಡಿ, ಇಲ್ಲ ನಾವು ವ್ಯಾಲ್ಯೂಸ್ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಈ ಕೋಡ್ ನ ಕೊಟ್ಬಿಡಿ. ಈ ವಿಡಿಯೋ ನಿಮ್ಗೆ ಉಪಯೋಗ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.